ಮುರುಡೇಶ್ವರ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಈಗ ಜಾರಿಯಾಗಿದೆ. ದೇಗುಲಕ್ಕೆ ಇನ್ಮುಂದೆ ಎಂಟ್ರಿ ಕೊಡೋದಾದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರಬೇಕು. ಮಹಿಳೆಯರು ಸೀರೆ ಚೂಡಿದಾರ ಧರಿಸೋದಕ್ಕೆ ಅವಕಾಶ. ಪುರುಷರಿಗೆ ಅಂಗಿ, ಪಂಚೆ, ಕುರ್ತಾ, ಪೈಜಾಮಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಅಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಯಾವ ರೀತಿಯ ಉಡುಗೆಗಳನ್ನ ತೊಡಬೇಕು, ಯಾವ ರೀತಿಯ ಉಡುಗೆಗಳನ್ನ ತೊಡಬಾರದು, ಇಂಟು ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿರುವಂತಹ ಬಟ್ಟೆಗಳನ್ನ ತೊಟ್ರೆ ಖಂಡಿತವಾಗ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶ ಇರೋದಿಲ್ಲ. ಬದಲಾಗಿ ರೈಟ್ ಮಾರ್ಕ್ ಇರುವಂತಹ ಆ ಉಡುಗೆಗಳನ್ನ ತೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇರುತ್ತೆ. ಹೊಸದಾದಂತಹ ನಿಯಮ ಈಗ ಜಾರಿಯಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಇನ್ಮುಂದೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆಯನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ಹೊರಡಿಸಿದೆ. ಅದರ ಜೊತೆಯಲ್ಲಿ ಒಂದು ದೇವಸ್ಥಾನದ ಮುಂದುಗಡೆಯಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ. ಮುರುಡೇಶ್ವರ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಈಗ ಜಾರಿಯಾಗಿದೆ. ದೇಗುಲಕ್ಕೆ ಇನ್ಮುಂದೆ ಎಂಟ್ರಿ ಕೊಡೋದಾದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರಬೇಕು. ಮಹಿಳೆಯರು ಸೀರೆ ಚೂಡಿದಾರ ಧರಿಸೋದಕ್ಕೆ ಅವಕಾಶ. ಪುರುಷರಿಗೆ ಅಂಗಿ, ಪಂಚೆ, ಕುರ್ತಾ, ಪೈಜಾಮಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಅಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಯಾವ ರೀತಿಯ ಉಡುಗೆಗಳನ್ನ ತೊಡಬೇಕು, ಯಾವ ರೀತಿಯ ಉಡುಗೆಗಳನ್ನ ತೊಡಬಾರದು, ಇಂಟು ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿರುವಂತಹ ಬಟ್ಟೆಗಳನ್ನ ತೊಟ್ರೆ ಖಂಡಿತವಾಗ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶ ಇರೋದಿಲ್ಲ. ಬದಲಾಗಿ ರೈಟ್ ಮಾರ್ಕ್ ಇರುವಂತಹ ಆ ಉಡುಗೆಗಳನ್ನ ತೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇರುತ್ತೆ. ಹೊಸದಾದಂತಹ ನಿಯಮ ಈಗ ಜಾರಿಯಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಇನ್ಮುಂದೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆಯನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ಹೊರಡಿಸಿದೆ. ಅದರ ಜೊತೆಯಲ್ಲಿ ಒಂದು ದೇವಸ್ಥಾನದ ಮುಂದುಗಡೆಯಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ. ಮುರುಡೇಶ್ವರ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಈಗ ಜಾರಿಯಾಗಿದೆ. ದೇಗುಲಕ್ಕೆ ಇನ್ಮುಂದೆ ಎಂಟ್ರಿ ಕೊಡೋದಾದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರಬೇಕು. ಮಹಿಳೆಯರು ಸೀರೆ ಚೂಡಿದಾರ ಧರಿಸೋದಕ್ಕೆ ಅವಕಾಶ. ಪುರುಷರಿಗೆ ಅಂಗಿ, ಪಂಚೆ, ಕುರ್ತಾ, ಪೈಜಾಮಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಅಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಯಾವ ರೀತಿಯ ಉಡುಗೆಗಳನ್ನ ತೊಡಬೇಕು, ಯಾವ ರೀತಿಯ ಉಡುಗೆಗಳನ್ನ ತೊಡಬಾರದು, ಇಂಟು ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿರುವಂತಹ ಬಟ್ಟೆಗಳನ್ನ ತೊಟ್ರೆ ಖಂಡಿತವಾಗ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶ ಇರೋದಿಲ್ಲ. ಬದಲಾಗಿ ರೈಟ್ ಮಾರ್ಕ್ ಇರುವಂತಹ ಆ ಉಡುಗೆಗಳನ್ನ ತೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇರುತ್ತೆ. ಹೊಸದಾದಂತಹ ನಿಯಮ ಈಗ ಜಾರಿಯಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಇನ್ಮುಂದೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆಯನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ಹೊರಡಿಸಿದೆ. ಅದರ ಜೊತೆಯಲ್ಲಿ ಒಂದು ದೇವಸ್ಥಾನದ ಮುಂದುಗಡೆಯಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ. ಮುರುಡೇಶ್ವರ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಈಗ ಜಾರಿಯಾಗಿದೆ. ದೇಗುಲಕ್ಕೆ ಇನ್ಮುಂದೆ ಎಂಟ್ರಿ ಕೊಡೋದಾದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರಬೇಕು.
ಮಹಿಳೆಯರು ಸೀರೆ ಚೂಡಿದಾರ ಧರಿಸೋದಕ್ಕೆ ಅವಕಾಶ. ಪುರುಷರಿಗೆ ಅಂಗಿ, ಪಂಚೆ, ಕುರ್ತಾ, ಪೈಜಾಮಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಅಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಯಾವ ರೀತಿಯ ಉಡುಗೆಗಳನ್ನ ತೊಡಬೇಕು, ಯಾವ ರೀತಿಯ ಉಡುಗೆಗಳನ್ನ ತೊಡಬಾರದು, ಇಂಟು ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿರುವಂತಹ ಬಟ್ಟೆಗಳನ್ನ ತೊಟ್ರೆ ಖಂಡಿತವಾಗ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶ ಇರೋದಿಲ್ಲ. ಬದಲಾಗಿ ರೈಟ್ ಮಾರ್ಕ್ ಇರುವಂತಹ ಆ ಉಡುಗೆಗಳನ್ನ ತೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇರುತ್ತೆ. ಹೊಸದಾದಂತಹ ನಿಯಮ ಈಗ ಜಾರಿಯಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಇನ್ಮುಂದೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆಯನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ಹೊರಡಿಸಿದೆ. ಅದರ ಜೊತೆಯಲ್ಲಿ ಒಂದು ದೇವಸ್ಥಾನದ ಮುಂದುಗಡೆಯಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ. ಮುರುಡೇಶ್ವರ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಈಗ ಜಾರಿಯಾಗಿದೆ. ದೇಗುಲಕ್ಕೆ ಇನ್ಮುಂದೆ ಎಂಟ್ರಿ ಕೊಡೋದಾದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರಬೇಕು. ಮಹಿಳೆಯರು ಸೀರೆ ಚೂಡಿದಾರ ಧರಿಸೋದಕ್ಕೆ ಅವಕಾಶ. ಪುರುಷರಿಗೆ ಅಂಗಿ, ಪಂಚೆ, ಕುರ್ತಾ, ಪೈಜಾಮಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಅಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಯಾವ ರೀತಿಯ ಉಡುಗೆಗಳನ್ನ ತೊಡಬೇಕು, ಯಾವ ರೀತಿಯ ಉಡುಗೆಗಳನ್ನ ತೊಡಬಾರದು, ಇಂಟು ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿರುವಂತಹ ಬಟ್ಟೆಗಳನ್ನ ತೊಟ್ರೆ ಖಂಡಿತವಾಗ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶ ಇರೋದಿಲ್ಲ. ಬದಲಾಗಿ ರೈಟ್ ಮಾರ್ಕ್ ಇರುವಂತಹ ಆ ಉಡುಗೆಗಳನ್ನ ತೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಇರುತ್ತೆ. ಹೊಸದಾದಂತಹ ನಿಯಮ ಈಗ ಜಾರಿಯಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಇನ್ಮುಂದೆ ದೇವಸ್ಥಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ವಸ್ತ್ರ ಸಂಹಿತೆಯನ್ನ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಸೂಚನೆಯನ್ನ ಹೊರಡಿಸಿದೆ. ಅದರ ಜೊತೆಯಲ್ಲಿ ಒಂದು ದೇವಸ್ಥಾನದ ಮುಂದುಗಡೆಯಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ. ಮುರುಡೇಶ್ವರ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಈಗ ಜಾರಿಯಾಗಿದೆ. ದೇಗುಲಕ್ಕೆ ಇನ್ಮುಂದೆ ಎಂಟ್ರಿ ಕೊಡೋದಾದ್ರೆ ಕಡ್ಡಾಯವಾಗಿ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟಿರಬೇಕು. ಮಹಿಳೆಯರು ಸೀರೆ ಚೂಡಿದಾರ ಧರಿಸೋದಕ್ಕೆ ಅವಕಾಶ. ಪುರುಷರಿಗೆ ಅಂಗಿ, ಪಂಚೆ, ಕುರ್ತಾ, ಪೈಜಾಮಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವುದು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಆಗಿರುವಂತಹ ಮುರುಡೇಶ್ವರ. ಅಲ್ಲಿ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ. ಯಾವ ರೀತಿಯ ಉಡುಗೆಗಳನ್ನ ತೊಡಬೇಕು, ಯಾವ ರೀತಿಯ ಉಡುಗೆಗಳನ್ನ ತೊಡಬಾರದು, ಇಂಟು ಮಾರ್ಕ್, ಕ್ರಾಸ್ ಮಾರ್ಕ್ ಹಾಕಿರುವಂತಹ ಬಟ್ಟೆಗಳನ್ನ ತೊಟ್ರೆ ಖಂಡಿತವಾಗ್ಲೂ ಕೂಡ ದೇವಸ್ಥಾನದ ಒಳಗೆ ಪ್ರವೇಶ ಇರೋದಿಲ್ಲ. ಬದಲಾಗಿ ರೈಟ್ ಮಾರ್ಕ್ ಇರುವಂತಹ ಆ ಉಡುಗೆಗಳನ್ನ ತೊಟ್ಟಂತಹ ಸಂದರ್ಭದಲ್ಲಿ